ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ವತಿಯಿಂದ ವೈದ್ಯ ಲೋಕದಲ್ಲಿ ಸಾಧನೆಗೈದ ಕಲಬುರಗಿಯ ಡಾಕ್ಟರ್ ಮೊಯಿನ್ ಶಬೀರ್ ಅವರಿಗೆ ಅತ್ಯುತ್ತಮ ವೈದ್ಯ ಪ್ರಶಸ್ತಿ. ಮಾತು ನಿಜವಾದ ವೈದ್ಯ ನಾರಾಯಣೋ ಹರಿ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಮೊಯಿನ್ ಶಬೀರ್ ಅವರು ಬಿಜಾಪುರದಲ್ಲಿ MBBS ಪದವಿಯನ್ನ ಪಡೆದು MD ಮಾಡಿದ್ದು ಮಾತ್ರ ಗುಲ್ಬರ್ಗದಲ್ಲಿ, ಡಯಾಬಿಟಿಕ್ ಫೆಲೋಶಿಪ್ ಮಾಡಿದ್ದು ಹೈದರಾಬಾದ್ನಲ್ಲಿ. ನಂತರ ಗುಲ್ಬರ್ಗಾ ನಗರದ MSK ಮಿಲ್ ಬಳಿ ಆಯೇಷಾ ಮೆಟರ್ನಿಟಿ ಅಂಡ್ ಜನರಲ್ ಹಾಸ್ಪಿಟಲ್ ಎಂಬ 50 ಹಾಸಿಗೆಗಳ ಆಸ್ಪತ್ರೆಯನ್ನ ತೆರೆದು ಸುಮಾರು 15 ವರ್ಷಗಳಿಂದ ರೋಗಿಗಳಿಗೆ ಕಡಿಮೆ ದರದಲ್ಲಿ ನಿಖರವಾಗಿ ಮತ್ತು ನಿರ್ದಿಷ್ಟವಾಗಿ ಚಿಕಿತ್ಸೆ ನೀಡಿದ್ದು ಇವರ ಸಾಧನೆಗಳ ಗರಿಗಳಲ್ಲೊಂದು. ಇವರ ಆಸ್ಪತ್ರೆಯ ವತಿಯಿಂದ ಹಿಂದುಳಿದ ಪ್ರದೇಶಗಳಲ್ಲಿ, ಹಳ್ಳಿಗಾಡುಗಳಲ್ಲಿ ಉಚಿತ ಮಧುಮೇಹ ಶಿಬಿರ, ಕೊಲೆಸ್ಟ್ರಾಲ್, ಥೈರಾಯ್ಡ್, BP ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರಗಳನ್ನು ಮಾಡಿ ಉಚಿತವಾಗಿ ಔಷಧಿಗಳನ್ನು ನೀಡಿ ಬಡವರಿಗೆ, ನಿರ್ಗತಿಕರಿಗೆ, ಜನಸಾಮಾನ್ಯರಿಗೆ ನೆರವಾಗಿದ್ದು ಇವರ ನಿಸ್ವಾರ್ಥ ಸೇವೆಗೆ ಸ್ಪಷ್ಟ ಉದಾಹರಣೆ. ಕೊರೋನಾ ಸಮಯದಲ್ಲಿ ಎಲ್ಲರೂ ಹೊರಬರಲು ಭಯಪಡುವಂತಹ ಸಮಯದಲ್ಲಿ ಮೊಯಿನ್ ಶಬೀರ್ ರವರು ಕೊರೋನಾಗೆ ಭಯಪಡದೆ ಇವರಿಗೂ ಸಹ 2 ಬಾರಿ ಕೊರೋನಾ ಪಾಸಿಟಿವ್ ಆಗಿದ್ದರೂ ಅಂಜದೆ ಉಚಿತವಾಗಿ ಆಕ್ಸಿಜನ್ ಸಿಲಿಂಡರ್ಗಳನ್ನು ನೀಡಿ ವೆಂಟಿಲೇಟರ್ಗಳನ್ನು ಒದಗಿಸಿ ಬಹಳಷ್ಟು ಜನರ ಜೀವ ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೊಯಿನ್ ಶಬೀರ್ ರವರು ವೈದ್ಯ ನಾರಾಯಣೋ ಹರಿ ಎಂಬ ಮಾತನ್ನ ನಿಜಗೊಳಿಸಿದ್ದಾರೆ. ಇಂತಹ ನಿಸ್ವಾರ್ಥ ಮನೋಭಾವದ ವೈದ್ಯರಿಗೆ ನಮ್ಮ ಟಾರ್ಗೆಟ್ ಟ್ರೂತ್ ಕಡೆಯಿಂದ ಬಹುದೊಡ್ಡ ಸಲಾಂ, ನಮಸ್ತೆ. ವರದಿ ಅಮ್ಜದ್ ಖಾನ್, ಕಲಬುರ್ಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಅಸ್ಸಲಾಂ ವಲೈಕುಂ, ನಮಸ್ಕಾರಗಳು. ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ವತಿಯಿಂದ ನನಗೆ ಹೆಲ್ತ್ ಸೆಕ್ಟರ್ ನಲ್ಲಿ ಬೆಸ್ಟ್ ಡಾಕ್ಟರ್ ಅಂತ ಅವಾರ್ಡ್ ಅನ್ನು ಘೋಷಿಸಲಾಗಿದೆ. ನಾನು ಚೇಂಬರ್ ಆಫ್ ಕಾಮರ್ಸ್ ಬಾಡಿಗೆ ನಾನು ಕಳೆಯಿಂದ ಧನ್ಯವಾದಗಳನ್ನು ಹೇಳ್ತೇನೆ. ಅವರು ನನಗೆ ಈ ಪುರಸ್ಕಾರಕ್ಕೆ ಐಡೆಂಟಿಫೈ ಮಾಡಿ ನನಗೆ ಅವರು ಸಹಕರಿಸಿದ್ದಾರೆ. ಮತ್ತು ಇವತ್ತಿನ ದಿವಸ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಇದು ಪುರಸ್ಕಾರ ನನಗೆ ಸಿಕ್ಕಿದ ಕಾರಣ ನಾನು ಪೇಷಂಟ್ಸ್ ನನ್ನ ಮೇಲೆ ಭರೋಸೆ ಇಟ್ಟು ಅವ್ರು ನನ್ನ ಕಡೆ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ರು. ಈ ಪುರಸ್ಕಾರ ನಾನು ಅವರಿಗೆ ಡೆಡಿಕೇಟ್ ಮಾಡ್ತೇನೆ. ನಾವು ಯಾಕಂದ್ರೆ ಅವರು ಈಗ ಹೆಂಗೆ ಅಭಿಮಾನ ದೇವ್ರು ಅಂತಾರಲ್ಲ, ಹಂಗೆ ಪೇಷಂಟ್ಸ್ ದೇವ್ರು. ಅವರು ನಮ್ಮ ಮೇಲೆ ಭರೋಸೆ ಮಾಡಿ ಇಷ್ಟು ಟ್ರೀಟ್ಮೆಂಟ್ಗೆ ಬಂದಿದ್ದ ಕಾರಣನೇ ನನಗೂ ಇವರು ಇಂಥ ಚೇಂಬರ್ ಆಫ್ ಕಾಮರ್ಸ್ ನನಗೆ ಗುಲ್ಬರ್ಗದಲ್ಲಿ ಐಡೆಂಟಿಫೈ ಮಾಡಿ ಈ ಅವಾರ್ಡ್ ಅನ್ನು ಘೋಷಿಸಲಾಗಿದ್ದಾರೆ. ಮತ್ತೆ ನಾನು ನನ್ನ ತಂದೆ ತಾಯಿ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಅವರು ನನಗೆ ಈ ಸ್ಟೇಟಸ್ ಅಲ್ಲಿ ನನಗೆ ಓದಿಸಿ ಬೆಳೆಸಿ ಈ ಸ್ಟೇಟಸ್ ನಲ್ಲಿ ತಂದು ಕೊಟ್ಟಿದ್ದಾರೆ. ಮತ್ತೆ ನಾನು ಅಲ್ಲಾಹನದು ಶುಕ್ರವಾದ ಮಾಡ್ತೀನಿ. ಅವರು ನಮ್ಗೆ ಈ ಮುಖಾಮುಖಿ ಅಂತಾರಲ್ಲ, ಈ ಸ್ಟೇಟಸ್ಗೆ ನನ್ಗೆ ತಂದು ಬೆಳೆಸಿ ಇಲ್ಲಿ ತನಕ ಈ ಮಟ್ಟಿಗೆ ಬೆಳೆಸಿದ್ದಾರೆ. ಮತ್ತೆ ನಾನು ಮತ್ತೊಮ್ಮೆ ಈ ಚಾನೆಲ್ ಟಾರ್ಗೆಟ್ ಟ್ರೂತ್ ಅಂತ ಇದು ಚಾನೆಲ್ಗೆ ನಾನು ಧನ್ಯವಾದ ಹೇಳ್ತೀನಿ. ಅವ್ರು ಬಂದು ನನಗೆ ಇದು ಇಂಟರ್ವ್ಯೂ ತಗೊಂಡು ಅವ್ರು ನಂದು ಮನಸ್ಸಿನ ಮಾತನ್ನು ಕೇಳಿ ನನಗೆ ವಹಿಸಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಗುಲ್ಬರ್ಗಾನಲ್ಲಿ ಟೋಟಲಿ 5 ಡಾಕ್ಟರ್ಸ್ ಸೆಲೆಕ್ಟ್ ಮಾಡಿದ್ದಾರೆ. ಒಬ್ಬರು ಯದ್ಗೀರ್ ಡಾಕ್ಟರ್, ಇದು 4 ಡಾಕ್ಟರ್ಸ್ ಗುಲ್ಬರ್ಗಾದವರು. ಮತ್ತೆ ಈ ಫಂಕ್ಷನ್ ಗೆ ಆಗಮಿಸಿದ್ರು ಪೂಜ್ಯ ಶ್ರೀ ದೊಡ್ಡಪ್ಪ ಅಪ್ಪ ಶರಣಬಸಪ್ಪ ಅಪ್ಪಾಜಿಯವರು, ಮತ್ತೆ ಪೂಜ್ಯ ಶ್ರೀ ಜನಾಬ್ ಅಲಿ ಅಲ್ ಹುಸೇನಿ ಸಹಾಯಕ್ ಸಜ್ಜಾದ ನಶೀನ್ ದರ್ಗಾ ಖಾಜಾ ಬಂದೆ ನವಾಜ್ ಅವರು ಆಗಮಿಸಿದ್ದಾರೆ. ಮತ್ತೆ ಶರಣಬಸಪ್ಪ ದರ್ಶನಾಪುರ್ ಮಿನಿಸ್ಟರ್ ಸಾಹೇಬರು ಮತ್ತೆ ಶಶಿಲ್ ಜಿ ನೌಶಿ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಬಹಳ ದೊಡ್ಡ ಪ್ರಮಾಣದಲ್ಲಿ ಇದು ಫಂಕ್ಷನ್ ಇವತ್ತಿನ ದಿವಸ ಆಗಿದೆ.